ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಬಸ್ ಕ್ಲೌಡ್ ಕಿಚನ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಈಗ ಹೆಂಗಿದ್ರು ಸಂಜೆ ಆಗ್ತಿದೆ. ಸಂಜೆ ಏನಾದ್ರು ಕುರುಕ್ಲಿದ್ರೆ ಈ ಚಳಿಲಿ ಇನ್ನೂ ಮಜವಾಗಿರುತ್ತಲ್ವಾ? ಈಗ ಅದಕ್ಕೆ ನಾನೊಂದು ಏನಂದ್ರೆ ನಮ್ಮ ಮನೇಲಿ ಪುರಿ ಇತ್ತು, ನಮ್ಮಮ್ಮ ತಿನ್ನೋದಕ್ಕೆ ಅಂತ ಟೈಮ್ ಪಾಸಿಗೆ ಪುರಿ ತಂದಿದ್ರು. ಈ ಪುರಿ ನೋಡ್ಬಿಟ್ಟು ಏನಾದ್ರು ಮಾಡಬೇಕು ಅನಿಸ್ತು ಫ್ರೆಂಡ್. ಅದಕ್ಕೆ ಈಗ ಎಲ್ಲ ಚರ್ಮುರಿ ತಿಂದಿದ್ದೀರಾ, ನಾನು ಇವತ್ತು ಸ್ಪೆಷಲ್ ಆಗಿ ಎಗ್ ಚುರ್ಮುರಿ ಮಾಡ್ತಾ ಇದ್ದೀನಿ. ಶುರು ಮಾಡೋಣ ಎಗ್ ಚುರ್ಮುರಿ ಹೇಗೆ ಮಾಡೋದು ಅಂತ. ಈಗ ನೋಡಿ ಫ್ರೆಂಡ್ಸ್, ಎಗ್ ಚುರ್ಮುರಿ ಚಟ್ಪಟ್ ಬರೀ 3 ರಿಂದ 4 ನಿಮಿಷದೊಳಗಡೆ ಬೇಗ ಆಗೋಗ್ಬಿಡುತ್ತೆ. ಫ್ರೆಂಡ್ಸ್, ಈಗ ಶುರು ಮಾಡೋಣ. 2 ಟೊಮಾಟೊ ಹಣ್ಣು ತಗೊಂಡಿದ್ದೀನಿ. ಈಗ ಇದನ್ನು ಸ್ಮಾಲ್ ಪೀಸಸ್ ಆಗಿ ಕಟ್ ಮಾಡಬೇಕು. ಈಗ 2 ಆನಿಯನ್ ತಗೊಂಡಿದ್ದೀನಿ. ಈಗ ಇದನ್ನು ಸ್ಮಾಲ್ ಪೀಸಸ್ಸಲ್ಲಿ ಕಟ್ ಮಾಡೋಣ. ಗ್ರೀನ್ ಚಿಲ್ಲಿ ಆಪ್ಷನ್. ಈಗ ಇದನ್ನು ಕಟ್ ಮಾಡೋಣ. ಇದು ಅಷ್ಟೇ, ನೀವು ಗ್ರೀನ್ ಚಿಲ್ಲಿ ಯಾರು ಹಾಕ್ಬೋದು, ಇಲ್ಲ ಖಾರದ ಪುಡಿ ಹಾಕ್ಬೋದು. ಇದು ನಿಮಗೆ ಬಿಟ್ಟಿದ್ದು, ನಿಮ್ಮ ಇಷ್ಟ. ನಿಮಗೆ ಯಾವ್ದು ಅನುಕೂಲ ಆಗುತ್ತೋ ಅದು ಹಾಕಿ. ನೆಕ್ಸ್ಟ್ ಒಂಚೂರು ಸಾಂಬಾರು ಸೊಪ್ಪು ತಾಳಿ, ಅದನ್ನು ಸ್ಮಾಲ್ ಪೀಸಸ್ಸಾಗಿ ಕಟ್ ಮಾಡಿ. ರುಚಿಗೆ ತಕ್ಕಷ್ಟು ಚಾಟ್ ಪೌಡರ್ ತಗೊಳ್ತಾ ಇದ್ದೀನಿ. ಚಾಟ್ ಪೌಡರ್ ಒಂದು ಸ್ವಲ್ಪ. ರುಚಿಗೆ ತಕ್ಕಷ್ಟು ಉಪ್ಪು. ಒಂದು ಟೇಬಲ್ ಸ್ಪೂನ್ ಅರಿಶಿನ ಪುಡಿ. ಈಗ ಸ್ಟವ್ ಆನ್ ಮಾಡೋಣ. ಒಂದು ಪಾತ್ರೆ ತಗೊಂಡಿದ್ದೀನಿ. ಲೋ ಮೀಡಿಯಂ ಫ್ಲೇಮು. ಈಗ ಇದಕ್ಕೆ ಒಂದು 2 ಟೇಬಲ್ ಸ್ಪೂನ್ ಆಯಿಲ್ ಹಾಕ್ತಾ ಇದ್ದೀನಿ.
ಆಮೇಲೆ ಒಂದು ಕಪ್ ಆಫ್ ಇದು ಪುರಿ ಮುರ್ಮುರೆ ತಗೊಂಡಿದ್ದೀನಿ. ಒಂದು ಮೊಟ್ಟೆ ತಗೊಂಡು 2 ಮೊಟ್ಟೆ, ಈಗ ಮೊಟ್ಟೆ ಹೊಡಿಬೇಕು. ಇದು ಫುಲ್ಲು ನೀಟಾಗಿ ಡ್ರೈ ಆಗಬೇಕು. ಈಗ ಫುಲ್ ಡ್ರೈ ಆಗಿದೆ. ಈಗ ಫುಲ್ ಡ್ರೈ ಆದ್ಮೇಲೆ ನೋಡಿ ಎಲ್ಲ ಕಟ್ ಮಾಡ್ಕೊಂಡ್ರೆ ಮಸಾಲೆ ಐಟಮ್ ಹಾಕ್ತೀವಲ್ಲ. ನೆಕ್ಸ್ಟು ಇದು ಉಪ್ಪು, ಅರಿಶಿನ ಪುಡಿ, ಚಾಟ್ ಮಸಾಲ ಹಾಕಿದ್ರಲ್ಲ ಅದು ರೆಡಿ. ಫೈನಲಿ ಎಚ್ಚರ ಮುರಿ ರೆಡಿ ಆಗಿದೆ. ಇದನ್ನು ಟೇಸ್ಟ್ ನೋಡೋಣ ಹೇಗಿದೆ ಅಂತ. ಈಗ ಎಗ್ ಚರ್ಮುರಿನ ರುಚಿ ನೋಡ್ತಾ ಇದ್ದೀನಿ, ಹೇಗೆ ಬಂದಿದೆ ನೋಡೋಣ. ನನಗೆ ಉಪ್ಪು ಖಾರ ಎಲ್ಲ ಸರಿ ಇದೆ. ಕೆಲವರು ಖಾರ ಜಾಸ್ತಿ ತಿಂತೀರಾ, ಖಾರ ಕಮ್ಮಿ ತಿಂತೀರಾ. ನಾವು ಖಾರ ಕಮ್ಮಿ ತಿನ್ನೋರು, ಹಾಗಾಗಿ ಖಾರ ಸ್ವಲ್ಪ ಕಮ್ಮಿ ಹಾಕೊಂಡಿದ್ದೀನಿ. ರುಚಿ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಈಗ ಎಗ್ ಚರ್ಮುರಿ ಹೇಗಿದೆ, ಚೆನ್ನಾಗಿದೆಯಾ? ನೆಕ್ಸ್ಟ್ ಇನ್ನು ಯಾವ್ದಾದ್ರು ಒಂದು ಒಳ್ಳೆ ಡಿಶ್ ಜೊತೆ ಚೆನ್ನಾಗಿ ನನ್ನ ಕೈಲಾದಷ್ಟು ಚೆನ್ನಾಗಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಆ್ಯಕ್ಚುಲಿ ನಾನು ಅಡುಗೆಗಳು ಮಾಡುವಾಗ ಎಡವಟ್ ಮಾಡ್ಕೊಂಡಿರೋದು ಇದೆ. ಬಟ್ ಆದರೆ ಏನೋ ಫೇಲ್ಯೂರ್ ಮೇಕ್ ಸಕ್ಸಸ್ ಅಂತಾರಲ್ಲ, ಆ ಟೈಪಲ್ಲಿ ಹೋಗೋಣ ಅಂತ ಇದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್.